ಕೆ ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ನಾನು MPM ಶಿವಪ್ರಕಾಶ್. ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಪತ್ರಿಕಾ ಭವನದಲ್ಲಿ JCI ಹಡಗಲಿಯ ಅಧ್ಯಕ್ಷ ವಿನಾಯಕ ಕೋಡಿಹಳ್ಳಿ ಮತ್ತು JCI ಬಳಗದವರು JC ಸಪ್ತಾಹ ಕುರಿತು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅಧ್ಯಕ್ಷ ವಿನಾಯಕ ಕೋಡಿಹಳ್ಳಿ 7 ದಿನಗಳ ಕಾಲ ನಡೆಯುವ ಕಾರ್ಯಕ್ರಮಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದರು. ಪೂರ್ವಾಧ್ಯಕ್ಷರಾದ ದ್ವಾರಕೇಶ್ ರೆಡ್ಡಿ, ನಿಯಾಜ್, ಉಪಾಧ್ಯಕ್ಷರಾದ HK ಮಹೇಶ್, ವಲಯ ನಿರ್ದೇಶಕ ನಾಗರಾಜ್, ಕಾರ್ಯದರ್ಶಿ ಹಿತೇಶ್, ಖಜಾಂಚಿ SMN ಶಿವರಾಜ್ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ 7 ದಿನಗಳ ಕಾಲ ನಡೆಯುವ JCI ಸಪ್ತಾಹದ ಮಾಹಿತಿಯನ್ನು ಕೊಟ್ಟು, ಇದು JCI ಕುಟುಂಬದ ಒಂದು ದೊಡ್ಡ ಹಬ್ಬ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಪತ್ರಿಕಾ ಬಳಗದವರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಹೇಳಿದರು. ಅರಿವು ನೀಡ್ತಾರೆ. ಅದೇ ರೀತಿ ಇದು ಇದೆ ಸರ್, ಅದರಲ್ಲಿ ಸೇಲ್ಸ್ ಅಂಡ್ ಟ್ಯಾಕ್ಸ್ ಬಗ್ಗೆ ಮಾಹಿತಿಯನ್ನು ನೀಡುವಂತ ಕಾರ್ಯಾಗಾರದ ಬಗ್ಗೆ ಗುರುವಿನ ರಾಜನವರನ್ನ ಕರೆಸಿಬಿಟ್ಟು ಅದ್ರ ಬಗ್ಗೆ ಒಂದು ಮಾಹಿತಿ ನೀಡುವಂತ ಕಾರ್ಯಕ್ರಮ ಇದೆ ಸರ್. ಅದು 5 ದಿನದ ಮಾನವ ಹಕ್ಕುಗಳ ಸಮಾನತೆ ಬಗ್ಗೆ ಮಾಹಿತಿಯನ್ನು ನೀಡುವಂತ ಕಾರ್ಯಕ್ರಮ ಸರ್. ಅದು ಆಮೇಲೆ JCI ಸೇರುವ ಆಸಕ್ತಿ ಇರುವಂತಹ ಹಡಗಲಿಯಲ್ಲಿ ಇರುವಂತಹ ಗಣ್ಯ ವ್ಯಕ್ತಿಗಳನ್ನು ಕಂಡು, ಮತ್ತೆ ಆಮೇಲೆ ಇರುವಂತಹ ಯುವಕರನ್ನ, ಅಂದ್ರೆ 40 ವರ್ಷದೊಳಗಿರುವಂತಹ ಯುವಕರುಗಳನ್ನ ಕಂಡುಬಿಟ್ಟು ಇನ್ವಿಟೇಷನ್ ಕೊಟ್ಟು ನಮ್ಮ JCI ಸೇರಿದರೆ ಏನು ಮಹತ್ವ ಇದೆ, ಅದರಿಂದ ಏನ್ ಬೆಳವಣಿಗೆ ಆಗುತ್ತೆ ಅನ್ನೋ ಬಗ್ಗೆ ಇನ್ವಿಟೇಷನ್ ಮಾಡ್ತೀವಿ ಸರ್. ಅಂದ್ರೆ JCI ಸೇರಲಿ ಅನ್ನೋ ಒಂದು ಇನ್ವಿಟೇಷನ್ ಮಾಡುವಂತ ಕಾರ್ಯಕ್ರಮ ಇದೆ. ಅದು ಲಾಸ್ಟ್ ಡೇ ಪ್ರೋಗ್ರಾಮ್. ಇದು ಎಲ್ಲ ನಮ್ಮ JCI ಎಲ್ಲ ಸದಸ್ಯರನ್ನು ಮತ್ತೆ ಎಲ್ಲ ನಮ್ಮ JCB ಗೆ ಸಹಕರಿಸಿದಂತ ಎಲ್ಲ ವ್ಯಕ್ತಿಗಳನ್ನ ಆಹ್ವಾನಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡುವಂತ ಉದ್ದೇಶ ಇದೆ ಸರ್. ಟ್ಯಾಲೆಂಟ್ ಶೋ, ಅದು JJC ಮಕ್ಕಳಿಂದ ಟ್ಯಾಲೆಂಟ್ ಶೋ ಇರುತ್ತೆ. ಇದೇ ರೀತಿಯಾಗಿ ನಮ್ಮ JCB ಕನ್ನ 7 ದಿನದ ಕಾರ್ಯಕ್ರಮವನ್ನ ವೀಕಲ್ಲಿ 1 ವಾರ ಕಂಟಿನ್ಯೂಸ್ ಫಂಕ್ಷನ್ಸ್ ಮಾಡುವ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದು ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಉಪನ್ಯಾಸಕ ಮಿತ್ರರು, ಹಿತೈಷಿಗಳು, ಚಿಂತಕರು ಆಗಿರುವಂತಹ ಗೆಳೆಯ NMP ಶಿವಪ್ರಕಾಶ್ ಸರ್ ಅವರಿಗೆ ನಮ್ಮ JCI ಹೂವಿನಡಗಲಿ ರಾಯರ ಬಳಗದ ಪರವಾಗಿ, ಆತ್ಮೀಯರ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ನಾನು ಮೊದಲಿಗೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಪತ್ರಕರ್ತರ ಸಂಘದವರು ಎಲ್ಲರೂ ಕೂಡ ಒಂದು ಹಿತಚಿಂತನೆಯೊಳಗೆ ಕಟ್ಟುವ ನಿಟ್ಟಿನೊಳಗೆ ಎಲ್ಲರೂ ಪ್ರತಿಯೊಬ್ಬರು ಅಧಿಕಾರ ಅವಧಿಯಲ್ಲಿ ಒಂದೊಂದು ಅತ್ಯುತ್ತಮ ಕಾರ್ಯಕ್ರಮ ಮಾಡ್ತಿದ್ರೆ, ಜೊತೆಗೆ ನಮ್ಮ ಈ ತರದ ಸಾಮಾಜಿಕ ಚಿಂತನೆ ಇರ್ತಕ್ಕಂಥ ಯಾವುದೇ ಸಂಘಟನೆ ಇರಲಿ, ಎಲ್ಲಾ ಸಂಘಟನೆಗೂ ಕೂಡ ತಾವು ಮಾರ್ಗದರ್ಶನ ಮಾಡ್ತಾ, ಉದ್ದೇಶಗಳನ್ನು ನೀಡುತ್ತಾ, ಸಹಕಾರ ನೀಡ್ತಕ್ಕಂಥ ನಿಮ್ಮ ಕಾರ್ಯಕ್ಕೆ ನಮ್ಮ ಶ್ಲಾಘನೆ. ಇನ್ನು ನಮ್ಮ JCI ತಮ್ಗೆಲ್ಲ ಅತ್ಯಂತ ಚಿರಪರಿಚಿತ, ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ. ಆದ್ರೆ JCI ಸಪ್ತಾಹ ಅನ್ನುವಂಥದ್ದು ಇಡೀ ನಮ್ಮ ಇಂಡಿಯಾದಲ್ಲಿ ಏಕಕಾಲಕ್ಕೆ 9ನೇ ತಾರೀಕಿಂದ 15ನೇ ತಾರೀಕು 7 ದಿನಗಳು ನಡೆಯುವಂತ ಪ್ರೋಗ್ರಾಮ್. ಯಾವುದೇ ಎಲ್ಲಿ ಚಾಪ್ಟರ್ ಅಲ್ಲಿ ಎಂದೂ ಮಿಸ್ ಆಗಕ್ಕೆ ಸಾಧ್ಯ ಇಲ್ಲ. ಅದು ಡೆಲ್ಲಿ ಇರ್ಲಿ, ಹಳ್ಳಿ ಇರ್ಲಿ, ಪ್ರತಿಯೊಂದು ಊರಲ್ಲಿ ಅವತ್ತೇನ್ ಕ್ಯಾಲೆಂಡರ್ ಆಫ್ ಇವೆಂಟ್ ಅಂತ ಕರೀತೀವಿ, ಆಗಸ್ಟ್ 15 ಜನವರಿ 26, ಅದೇ ಪ್ರಕಾರ ನಮ್ಮಲ್ಲಿ ಒಂದು ಮನಿ ಹಬ್ಬ ಇದೆ. JCI ಕುಟುಂಬದ ಒಂದು ವಾರ್ಷಿಕ ಸಮ್ಮೇಳನ ಇದೆ, ಒಂಥರ 7 ದಿನಗಳ ಕಾರ್ಯಕ್ರಮ. ಆ 7 ದಿನಗಳ ಕಾರ್ಯಕ್ರಮದಲ್ಲಿ ನಮ್ಮ JCI ಅಧ್ಯಕ್ಷ ಇರ್ತಾನೆ, ನ್ಯಾಷನಲ್ ಪ್ರೆಸಿಡೆಂಟ್ ಇರ್ತಾನೆ. ಆತ ಒಂದು ಇಡೀ ವಿಷನ್ ಅನ್ನು, ಇಡೀ ನಮ್ಮ ದೇಶದ ಒಟ್ಟು ವಿಷನ್ ಇಟ್ಕೊಂಡು ಒಂದು 7 ದಿನ ಪ್ರೋಗ್ರಾಮ್ ಯಾವ್ಯಾವ ಏರಿಯಾದಲ್ಲಿ ಮಾಡೋದು, ಹಿಂಗ ಪ್ರತಿಯೊಬ್ಬ ನ್ಯಾಷನಲ್ ಪ್ರೆಸಿಡೆಂಟ್ ತಂದೆ ಆಗಿರೋ ವಿಷನ್ ಇಟ್ಕೊಂಡಿರ್ತಾನೆ. ಈ ವರ್ಷ ಇಟ್ಕೊಂಡಿರ್ತಕ್ಕಂಥ ವಿಷನ್ ನಮ್ಮ ಅಧ್ಯಕ್ಷ ಈಗಾಗಲೇ ಹೇಳಿದ್ರು. ಅದೇ ಪ್ರಕಾರ ವ್ಯಕ್ತಿತ್ವ ವಿಕಸನ ಆಗಿರ್ಬೋದು, ಪ್ರತಿಯೊಬ್ಬ ಬೀದಿ ವ್ಯಾಪಾರಿಯಿಂದ ಹಿಡಿದು ದೊಡ್ಡ ವ್ಯಾಪಾರಿವರೆಗೂ ಬಿಸ್ನೆಸ್ ಅನ್ನುವಂಥದ್ದು ಇರಬಹುದು, ಅಥವಾ ಟ್ರೈನಿಂಗ್ ಅನ್ನೋದಿರ್ಬೋದು, ಅಥವಾ ಸಹಾಯ ಅನ್ನೋದಿರ್ಬೋದು, ಮನೋರಂಜನೆ ಇರ್ಬೋದು. ಹೀಗೆ 7 ದಿನಗಳ ಕಾರ್ಯಕ್ರಮವನ್ನು ಮಾಡಿಕೊಂಡು ಪ್ರತಿಯೊಬ್ಬರನ್ನು ಒಳಗೊಳಿಸಿಕೊಳ್ಳುವಂತ ನಮ್ಮ ಉದ್ದೇಶನೇ ಸಮಾಜಕ್ಕೆ ನಾವು ಕೊಡ್ಬೇಕು, ಸಮಾಜನ ನಮ್ಮೊಳಗೆ ಜೊತೆ ಕೊಡ್ಬಿಟ್ಟು ಎಲ್ಲರೂ ಹೋಗ್ಬೇಕು ಅನ್ನುವಂತ ಉದ್ದೇಶದೊಳಗೆ ಈ ಕಾರ್ಯಕ್ರಮ ಮಾಡೋದ್ರಿಂದ ಅಂತ ಹೇಳಿದ್ರು. 7ನೇ ದಿನ ಇಡೀ ಪಬ್ಲಿಕ್ ಅನ್ನ ಕರ್ಕೊಂಡು ಒಂದು ಸಮಾರಂಭ ಇರ್ತದೆ. ಇಡೀ 7 ದಿನಗಳ ವರದಿ ವಾಚನ ಇರ್ತದೆ. ಮತ್ತು ಈ 7 ದಿನಗಳ ಏನ್ ಇವೆಂಟ್ ಏನು, ಅದರ ಉದ್ದೇಶಗಳು ಏನು ಅನ್ನೋದನ್ನ ತಮ್ಗೆಲ್ಲರಿಗೂ ನಾನು ವಾಟ್ಸಪ್ ನಲ್ಲಿ ಡಿಟೇಲ್ ಆಗಿ ಹಾಕ್ತೇನೆ. ಪ್ರತಿಯೊಂದು ವಿವರವಾಗಿ ಸಮಯ ಆಗುತ್ತೆ. ಆ ಕಾರಣಕ್ಕೆ ಈ ಒಂದು JCI ಸಪ್ತಾಹಕ್ಕೆ ತಾವುಗಳೆಲ್ಲರೂ ಕೂಡ ಸಹಕಾರವನ್ನು ನೀಡಿ ಪ್ರತಿದಿನ ಆಗಮಿಸಿ ನಮ್ಮ JCI ಜೊತೆಗೇನೆ ಮತ್ತು ಇತರ ಎಲ್ಲ ಸಾಮಾಜಿಕ ಸಂಘಟನೆಗಳ ಜೊತೆಗೇನೆ ತಮ್ಮ ಸಹಕಾರ, ಮಾರ್ಗದರ್ಶನ ಮತ್ತು ಒಂದು ಒಳ್ಳೆ ಕಾರ್ಯವನ್ನ ಪ್ರಚಾರ ಮಾಡೋದ್ರ ಜೊತೆಗೆ ನಮ್ಮ ಜೊತೆಗೆ ಸಹಕರಿಸಬೇಕು ಅಂತ ಹೇಳ್ತಾ
ನಮ್ಮೆಲ್ಲ ಜೆಸಿ ಬಳಗದ ಪರವಾಗಿ ಹೋರಾಟದ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ನನ್ನ ಮಾತು ಮುಗಿಸ್ತಾರೆ. ನಮಸ್ಕಾರ. ಜೆಸಿ ಸಪ್ತಾಹದ ಬಗ್ಗೆ ಪರವಾಗಿ ಕ್ಲಿಯರ್ ಕಟ್ ಆಗಿ ವಿವರಿಸಿದಂತಹ ರಾಕೇಶ್ ರೆಡ್ಡಿ ಸರ್ ಅವರಿಗೆ ಧನ್ಯವಾದ ತಿಳಿಸುತ್ತಾ ಅದೇ ರೀತಿ ಅವಕಾಶ ನಾಗರಾಜ್ ಸರ್. ಎಲ್ಲರಿಗೂ ನಮಸ್ಕಾರ. ಜೆಸಿಐ ಹೋರಾಟದ 2025 ಅಧ್ಯಕ್ಷರಾಗಿರ್ತಕ್ಕಂಥ ವಿನಾಯಕ ಕೋಡೇಳ್ ಅವರು ಈ ಒಂದು ಜೆಸಿ ಸಪ್ತಾಹವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಸಮಾಜದ ಜೊತೆಯಲ್ಲಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಅಭಿನಂದಿಸ್ತಾ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೊಡ್ತಾ 7 ದಿವಸದ ಕಾರ್ಯಕ್ರಮಗಳಲ್ಲಿ ಒಂದು ತಾವೆಲ್ಲ ಯಶಸ್ವಿ ಮಾಡಿಕೊಡ್ಬೇಕಾಗಿ ಮಾತಾಡ್ಲಿಕ್ಕೆ ಅವಕಾಶ ನಾಗೇಶ್ ಸರ್ ಅವರಿಗೆ ಧನ್ಯವಾದ ತಿಳಿಸುತ್ತಾ ಅವಕಾಶ ಹಿತೇಶ್ ಇದು ಜೆಸಿ ಸಪ್ತಾಹ ಅಂತೇಳಿ ಒಂದು ಟೈಟಲ್ ಅಂತ ಇಟ್ಟಿದ್ದಾರೆ ನಮ್ಮವರು. ಅದು ಪ್ರಿಸಮ್ 110 ಅಂತ ಹೇಳಿ. ಸೊ ಪ್ರಿಸಮ್ 110 ಅಂತ ನಮ್ಮ ಜೆಸಿ ವೀಕ್ ನ ಟೈಟಲ್, ಈ ವರ್ಷದ 2025 ಟೈಟಲ್ ಅದು. ಸೊ 7 days ಕಾರ್ಯಕ್ರಮವನ್ನ ನ್ಯಾಷನಲ್ ವೈಸ್, ಸ್ಟೇಟ್ ವೈಸ್, ಝೋನ್ ವೈಸ್ ನಡೀತದೆ. ಅಚ್ಚುಕಟ್ಟಾಗಿ ನಡೆಸ್ಕೊಡ್ತೀವಿ ಅಂತ ಹೇಳಿ ನಮ್ಮಲ್ಲಿ ಹೇಳ್ತೀವಿ. ಹಾಗೂ ತಾವು ಕೂಡ ನಮ್ಗೆ ಈಗ ನಾವೇನ್ ಕಾರ್ಯಕ್ರಮ ಮಾಡ್ತೀವಿ ಅದ್ರ ಪ್ರಚಾರವನ್ನು ಮಾಡಿ ಅಂದ್ರೆ ಜನರಿಗೆ ತಲುಪಿಸ್ಬೇಕಂತ ಹೇಳಿ ನಮ್ಮ ಬಂದು ನಾವು ಕೇಳಿಕೊಳ್ಳುತ್ತೇವೆ. ಹಾಗೂ ಈ ಕಾರ್ಯಕ್ರಮದ ಯಶಸ್ವಿಗೊಳಿಸಿದೆ ತಾವೆಲ್ಲ ಸಹಕರಿಸಿದೆ ನಮಗೆ ಧನ್ಯವಾದ. ಅದೇ ರೀತಿ ನಿಮ್ಮ IBP ಆದಂತಹ ಪಾರ್ಟಿಸಿಪೇಟ್ ಆದಂತಹ ನಿಯರ್ ಸರ್ ಕೂಡ ಹಾಗೂ ಪತ್ರಿಕಾ ಮಾಧ್ಯಮ ಪ್ರತಿ ವರ್ಷ ನಾವು ಜೆಸಿ ಸಪ್ತಾಹ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಬಂದಿದ್ವಿ. ಆಮೇಲೆ ಪ್ರತಿ ವರ್ಷನೂ ಕೂಡ ಪ್ರತಿ ಸಲನು ನಮ್ಮ ಅಧ್ಯಕ್ಷ ಅವಧಿ 1 ವರ್ಷ 9 ತಿಂಗಳಿರುತ್ತೆ. ಪ್ರತಿ ವರ್ಷ ಜೆಸಿ ನ್ಯಾಷನಲ್ ಅಧ್ಯಕ್ಷ ಅವರೊಂದು ಗುರಿಯನ್ನು ಇಟ್ಕೊಂಡು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಆ ಕಾರ್ಯಕ್ರಮವನ್ನು ನಾವು ನಮ್ಮ ಹೋಮ್ ಪ್ರೆಸಿಡೆಂಟ್ ನಮ್ಮ ತಾಲೂಕು ಅಧ್ಯಕ್ಷರು ಅದನ್ನು ಅವರಿಗೆ ನೀಡಿರ್ತಾರೆ. ಅದರ ಒಂದು ಪ್ರೋಸೆಸ್ ಕೊಟ್ಟಿರ್ತಾರೆ. ಆ ಪ್ರೋಸೆಸ್ ಪ್ರಕಾರ ನಾವು ಏನೇನು ಕಾರ್ಯಕ್ರಮ ನಡೆಸಬೇಕಲ್ಲ ಅವು ಕಾರ್ಯಕ್ರಮ ನಮ್ಗೆ ಕೊಟ್ಟಿರ್ತಾರೆ. ಅದೇ ತರ ನಾವು ಅಚ್ಚುಕಟ್ಟಾಗಿ ಆಮೇಲೆ ಜನರಿಗೆ ಸಹಕಾರ, ಆಮೇಲೆ ಜನರಿಗೆ ಸಹಕಾರ ಕೊಡೋದು, ಆಮೇಲೆ ಜನರಿಗೆ ನಾವು ಅದರ ಬಗ್ಗೆ ಅವೇರ್ನೆಸ್ ಕೊಡೋದು, ಯಂಗ್ ಅಂಡ್ ಯೂತ್ಸರ್ಗೆ ಇದು ಎಂಪೋರಿಯಂ ಟ್ರೈನಿಂಗ್ ಪ್ರೋಗ್ರಾಮ್ ಕೊಡೋದು. ಅದೇ ತರ ಎಲ್ಲ ಜೆಸಿಯಿಂದ ನಾವು ಎಷ್ಟು ಕೈಲಿ ಸಾಧ್ಯ ಆಗುತ್ತೋ ನಾವು ಸಹಕಾರ ಮಾಡ್ಕೊಂಡು ಹೋಗ್ತೀವಿ. ಈ ಒಂದು ವಾರದ ಕಾರ್ಯಕ್ರಮದಲ್ಲಿ ನಾವು ಜೆಸಿ